ಲೇ, ನಿನಗಂತೂ ಹೇಳಿ 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 ಸಾಕಾಯ್ತು. ಇವತ್ತಿನ ಲಗೇಜ್ ಎಲ್ಲನೂ ನಾನೇ ತೆಗೆದು ಈಚೆ ಕಡೆ ಕೆಸ್ಯದೊಂದೇನಿಯ ಬಾಕಿ ಇರೋದು ಎಲ್ಲನೂ ಎತ್ಕೊಂಡು ನೀಟಾಗಿ ತಿಪ್ಪೆಗೆ ಬಿಸಾಕ್ತೀನಿ. ನೋಡ್ತಾ ಇರು ನೀನು. ನಿನ್ನ ಲಗೇಜು ಏನು ಇರ್ಕೊಡೋದಿಲ್ಲ ಅಷ್ಟೇ ನೀನಿಯ. ನಿನ್ನ ಲಗೇಜ್ ಕಟ್ಕೊಂಡು ನಮ್ಗೇನಾಗಬೇಕು? ನನಗಂತೂ ಬೇಕಾಗೇನಿಯ ಇಲ್ಲ. ನನಗಂತೂ ತೆಗೆದು ಬಿಸಾಕ್ತಿರೋದೇನೇನಿಯ. ನಿನಗೆ ಹೇಳಿ 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 ನಮ್ಮ ಬಾಯಿ ನೋವು ಬರ್ಬೇಕಷ್ಟೇನೆ. ನೀನಂತೂ ಬುದ್ಧಿ ಕಲಿಯಲ್ವಲ್ಲ. ನೋಡೇ, ಎತ್ಕೊಂಡು ಹೋಯ್ತೀಯ ಲಗೇಜ್ನ. ಇಲ್ಲೋ ಅಂತಂದ್ರೆ ತಿಪ್ಪೆಗೆ ಎಸಿಲ್ಲ ಹೇಳು. ನೀನು ಇನ್ನೂ ಕೇಳ್ತಿದ್ಯಲ್ಲಮ್ಮ, ಎಸಿಲ್ಲ ಅಂತ ಹೇಳ್ಬಿಟ್ಟು ಹ್ಞೂ ಅಂತೇಳು. ನಾನು ತಗೊಂಡೋಗಿ ನೀಟಾಗಿ ಎಸ್ದೇನು ನೀಯ ಬಂದ್ಬಿಡ್ತೀನಿ. ನೋಡಿ, ನೀವು ಹೇಳಿದ್ದೇನೆ ನ್ಯಾಯ ತೀರ್ಮಾನ ಅಂತಲ್ಲ. ನಾನು ನ್ಯಾಯ ತೀರ್ಮಾನ ಮಾಡಿಸ್ತೀನಿ. ನೀವೊಬ್ರು ಮಾತ್ರ ಹೇಳ್ಬಿಟ್ಟು ನಿಮ್ಮ ಅಣ್ಣಯ್ಯ ಏನು ಹೇಳ್ದ ಅಂತಂದು ಅದಕ್ಕೆ ಮಾತ್ರ ಇದು ಮಾಡಿದ್ರೆ ನಾನು ನ್ಯಾಯ ತೀರ್ಮಾನ ಮಾಡಿಸ್ತೀನಿ. ಪಂಚಾಯತ್ಗೆ ಕರೆಸ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ. ಸರಿ ನಡೀರಿ ಪಂಚಾಯತ್ಗೆ. ಇವಾಗ ಗೆದ್ದವರಲ್ಲ ಜಯಕ್ಕ, ಅವ್ರ ಹತ್ರನೇ ಹೋಗ್ಬಿಟ್ಟು ನ್ಯಾಯ ಪಂಚಾಯತ್ಗೆ ಶುರು ಮಾಡ್ಕೊಳ್ಳೋಣ. ಅವ್ರೇನೇ ಅದು ಏನು ನ್ಯಾಯ ಕೊಡ್ತಾರ ಕೊಡಲಿ. ಅವ್ರೇನೇ ಕೊಡ್ತಾರೆ ನ್ಯಾಯ ಪಂಚಾಯತ್ಗೆನ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತೀನಿ ಅಷ್ಟೇ. ಏನೇ ನಾನು ಗೊತ್ತಲ್ಲ, ಯಾವಳ ಏನು ಬಗ್ಗಂಗಿಲ್ಲ. ಎಲ್ಲ ನನ್ನ ಪರ ನಿನ್ನೆ ಇರೋದು. ಇವಾಗ ಯಾರು ಕೇಳಂಗಿಲ್ಲ ಹೇಳಂಗಿಲ್ಲ. ನನ್ನ ಪರ ಇದ್ಮೇಲೆ ನೋಡೆ, ಸುಮ್ಮನೆ ಒತ್ತಿಯಾಗಿ ಮಾಡ್ತಿದ್ಯಾ ನೀನಂತೂ. ನೋಡು, ಇವಾಗ ಇವಳು ಕರಿತಾಳ್ತಾನೆ ನ್ಯಾಯ ತೀರ್ಮಾನಕ್ಕೆ ಅಂತ ಹೇಳ್ಬಿಟ್ಟು. ಈಗ ಇದ್ದವಳಲ್ಲ ಅಕ್ಕ ಜಯಕ್ಕ, ಅವ್ರಿಗೆ ಮನೆಗೆ ನೀವು ಹೋಗಿ ನ್ಯಾಯ ಕೇಳಿದ್ರೆ ಆಗಕ್ಕಿಲ್ವಾ? ಅವರೇ ಏನೋ ಒಂದು ನ್ಯಾಯವಾಗಿ ಹೇಳ್ತಾರೆ. ಅವಳು ಯಾವಳ್ರಿ ಜಯಕ್ಕನ ಹತ್ರ ನ್ಯಾಯ ಕೇಳಂತ ಕರ್ಮ ನನ್ಗೇನ್ರಿ ಬಂದೈತೆ? ನನಗೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕಿಲ್ಲ ರೀ. ನನಗೆ ಯಾರ್ದು ಬೇಕಾಗಿಲ್ಲ. ನನಗೆ ಅಷ್ಟೇನಿಯ. ನಾನಾಯ್ತು, ನನ್ನ ಕೆಲಸ ಆಯಿತು ಅಷ್ಟೇ ಏನಿಯ. ನಂಗೆ ಯಾರ್ದು ಬೇಕಾಗಿಲ್ಲ. ಅವಳ ಹತ್ರ ಹೋಗ್ಬಿಟ್ಟು ನ್ಯಾಯ ಕೇಳೋಂಥದ್ದು ಕರ್ಮ ನನಗೇನು ಬಂದಿಲ್ಲ. ನೋಡ್ಬೋದ್ರಮ್ಮ, ಯಾರಿಗೂ ಕರ್ಮ ಬಂದಿಲ್ಲ. ಈಗ ನಿಮ್ಮ ಅಣ್ಣ ಇಂತಾಗೆ ನ್ಯಾಯ ಕೇಳೋ ಕರ್ಮ ನನಗೇನು ಬಂದೈತೆ? ಆದರೂ ನಾನು ಮೂರ್ವಾ ದಿನ ಕೇಳ್ತಿಲ್ವ ನಾನು? ಹೆಂಗೋನವೇ ಸುಮ್ಕೆನೇನಿಯ. ಈಗ ನೋಡಿ ಹೆಂಗೆ ಹೇಳ್ತೀನಿ ನೀನಂತೂ. ನೋಡು, ಎಲ್ರಿಗೂ ಅವ್ರವ್ರದ್ದೇ ಆದ ಅವ್ರವ್ರಿಗೆ ಇದಿರ್ತದೆ. ಈಗ ಅದೆಲ್ಲನೂ ಬೇಕಾಗಿಲ್ಲ. ಈಗ ಬಂದು ಅವರೇನೇ ತಾನೇ ಇವಾಗ ಮೆಂಬರ್ ಆಗಿರೋದು. ಈಗ ನಾವೇನು ಹೋಗ್ಲಿ ಈಚೆ ಕಡೆ ನಿಂತ್ಕೊಂಡು ಹಳ್ಳಿ ಕಟ್ಟೆದಾಗೇನು ಕೇಳೋದು ಬೇಡ. ನ್ಯಾಯ ಅವ್ರ ಮನೆ ಹತ್ರನೇ ಹೋದ್ರೆ ಏನೋ ಒಂದು ಹೇಳ್ತದೆ. ಅದು ಅವ್ರ ಕರ್ತವ್ಯ ತಾನೇ. ಎಲ್ಲ ಹೇಳೋದು ಮಾಡೋದು ಅದು ಅವ್ರ ಕರ್ತವ್ಯ. ಅದಕ್ಕೆ ನೋಡಿರಿ, ಹೋಗ್ಬಿಟ್ಟು ನೀಟಾಗೆ ಕೇಳ್ಕೊಂಬಿಟ್ಟು ಬರೋಣ. ನಾನು ಹೇಳಿದ್ದೀನಿ ಅವ್ರಿಗೆ ಪಂಚಾಯತ್ಗೆ ಬರಬೇಕು ಅಂತ ಹೇಳ್ಬಿಟ್ಟು. ಅಂದರೆ ನಮ್ಮನೆಗೆ ನಮ್ಮಣ್ಣಗೆ ಹೇಳೋಕ್ಕಾಗ್ದಿರ ಅಂತ ನ್ಯಾಯವ ಅವಳೇನೆ ಹೇಳ್ತಾಳೆ. ಅವಳ ತಕ್ಕೇನೆ ಹೋಗ್ಬೇಕು. ನನಗೆ ಯಾವ ತಕ್ಕ ಹೋದ್ರೂ ನನಗೆ ಮಾತಾಡೋದು ನನಗೆ ಚೆನ್ನಾಗಿ ಬರ್ತೈತೆ. ನಾನು ಚೆನ್ನಾಗಿ ಮಾತಾಡ್ತೀನಿ. ನಾನು ಏನು ಅನ್ಕೊಂಡಿದ್ಯಾ? ನಾನು ಮಾತಾಡಲ್ಲ ಅಂತ ಅನ್ಕೊಬಿಟ್ಟಿದ್ಯಾ? ಚೆನ್ನಾಗಿ ಮಾತಾಡ್ತೀನಿ ಕಣೆ. ನಾನೇನು ಕಮ್ಮಿ ಆದೋಳಲ್ಲ. ನೀನು ಎಲ್ಲಿ ಪಂಚಾಯತ್ಗೆ ಕರ್ಕೊಂಡೋದ್ರೂ ನಂದೇನಿಯ ಗೆಲುವು. ಯಾಕಂದರೆ ದೊಡ್ಡ ಹೆಂಡ್ತಿ ನಾನೇನಿಯ, ನಂದೇ ಗೆಲುವು. ಸರಿನಾ? ನೋಡಿ, ಅದು ಯಾವಳದ್ಗೆ ನ್ಯಾಯ ಪಂಚಾಯತ್ಗೆ ಕೊಡ್ತಾಳೋ ನಾನು ನೋಡೇ ಬಿಡ್ತೀನಿ. ಸರಿ ಆಯಿತು, ಬನ್ನಿ ಹೋಗೋಣ ಹಂಗಾದ್ರೆ. ಈ ಬದ್ರಿ ನಿನ್ನಿಂದ ಇನ್ನೂ ಎಲ್ಲೇ ಕಳ್ಕೋಬೇಕೋ ಮರ್ವಾದ್ಯಾ ನನಗಂತೂ ಗೊತ್ತಿಲ್ಲ. ನಿನ್ನಿಂದನೇ ಇಷ್ಟೆಲ್ಲ ಆಯ್ತಿರೋದು ಎಲ್ಲ ನಿನ್ನಿಂದನೇ. ನೀನಂತೂ ಸುಮ್ಕೆ ಇರಕ್ಕಿಲ್ಲ. ಏನಾರ ಒಂದೊಂದು ಮಾಡ್ತಾನೆ ಇರ್ತೀಯ. ಹೊಂದ್ಕೊಂಡು ಹೋಗ್ರೆ ಅಂತಂದ್ರೆ ಹೊಂದ್ಕೊಂಡು ಏನು ಹೋಗೋದು ಇಲ್ಲ ಮಾಡೋದು ಇಲ್ಲ. ಹೊಂದ್ಕೊಂಡು ಈಗ ಇದೇನೇನಿಯ ಕತೆ ಆಗೋಗ್ಬಿಡ್ತದೆ ನಮ್ಗಂತೂ. ನೋಡುವ, ಈಗಲೇ ಹೇಳಿದ್ದೀನಿ. ಅಲ್ಲಿ ಹೋದ್ಮೇಲೆ ನ್ಯಾಯವ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಬೇಕು. ತಿರ್ಗಿ ಅದು ಇದು ಅಂತ ಏನೋ ಮಾಡ್ದೋ ತಿರ್ಗಿ ನಾನು ಸುಮ್ಮನೆ ಇರೋಕ್ಕಿಲ್ಲ ಅಷ್ಟೇ. ಏನು ಪದೇ 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 ಅದೇ ಕೆಲಸ ಆಗೋಗ್ಬಿಡ್ತದೆ. ನಮ್ಗೇನು ಮಾಡೋಕ್ಕೇನು ಕ್ಯಾಮೆ ಇಲ್ವೇ? ಅದೇ ಕೆಲಸನೇನು ನಮ್ಗೆಲ್ಲನೂ. ನೋಡಿ, ಈಗ ಹೋಗ್ಬಿಟ್ಟು ಅದು ಏನು ಹೇಳ್ತಾರೋ ಕೇಳ್ಕೊಂಡು ಬರೋಣ. ನೋಡಿ ಅಣ್ಣ, ಅವಳಿಗೆ ಎದ್ರಕೊಳ್ಳೋ ಅಂಥದ್ದು ಏನೂ ಇಲ್ಲ. ಯಾಕಂದರೆ ಎಲ್ಲ ನ್ಯಾಯನೂ ನನ್ನ ಕಡೆನೇ ಐತೆ. ಏನಿದ್ರೂ ಅವಳು ಸುಮ್ಮನೆ ಆವು ಅಂತೇಳಿ ಕಳಿಸ್ಬೇಕು ಅಷ್ಟೇನಿಯ. ನ್ಯಾಯ ಅಂತ ಹೋದರೆ ಎಲ್ಲ ನಮ್ಮ ಕಡೆನೇ ಇವಾಗಿರೋದು. ನ್ಯಾಯ ಪಾಯ ಎಲ್ಲನೂ. ನಡಿ, ಹೋಗ್ಬಿಟ್ಟು ನೀಟಾಗಿ ಕೇಳ್ಕೊಂಬಿಟ್ಟು ನೆಟ್ಟಗೆ ಬರೋಣ. ಅವಳಿನ ಯಾವ ನ್ಯಾಯ ಕೊಡಿಸ್ತಾಳೆ ನಮಗೆ? ಅವಳ ಮಕ್ಕ ನೋಡು ನ್ಯಾಯ ಕೊಡೋ ಮಕನ ಜಯಕ್ಕಂದು. ಅಲ್ಲ, ಮೊದಲನೇ ಹೆಂಡ್ತಿ ನಾನೇ ತಾನೆ. ಅಂದಮೇಲೆ ಎಲ್ಲ ಅಧಿಕಾರ ನನಗೆ ಇರಬೇಕು ತಾನೆ. ಮತ್ತೆ ಅದು ಹೆಂಗೆ ನನಗೆ ಅಧಿಕಾರ ಇಲ್ದಿದ್ದಂಗೆ ಆಯ್ತದೆ? ಬಾಣ, ಎಲ್ಲ ನನಗೆ ಕೊಡಿಸಿ ಇವಳನ್ನ ಮನೆ ಬಿಟ್ಟು ಒಟ್ಟಿಸ್ತೀನಿ ಬಾ. ನೋಡುವ, ಪಾಯಿಂಟ್ ಹಾಕೋದು ಕಲ್ತ್ಕೊಂಡಿದ್ದೀನಿ ನಾನು. ನೋಡಿ, ಅದು ಏನು ಹೇಳ್ತಾಳೋ ಅದು ಏನು ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ. ನೋಡಿ, ಅದಕ್ಕೆ ನೀ ಅವಳೇನು ತೀರ್ಮಾನ ಕೊಟ್ಟಳು ನನಗೆ? ನಾನು ತೀರ್ಮಾನ ನಾವು ಮಾಡ್ಕೊತೀವಿ ಅಂತ ಹೇಳಿದ್ದು. ಬಾ ಹೋಗನ್ ಬಾ. ಹಿಂಗೆ ಇದ್ರೆ ಆಗಕ್ಕಿಲ್ಲ. ಅದೇನೋ ಇವತ್ತು ಇತ್ಯರ್ಥ ಮಾಡಿಬಿಟ್ಟು ಉಗು ತೊಟ್ಟಬೇಕಷ್ಟೇ ಏನಿಯ ಇವ್ರನ್ನಂತೂ. ನೋಡ್ದೇಕ ಕರೆಸ್ತೀವಿ ಅವ್ರನ್ನೂ. ಅದೇನೇ ನ್ಯಾಯ ತೀರ್ಮಾನ ಕೊಡ್ತೀವೋ ನೀವೇನೇ ನ್ಯಾಯ ತೀರ್ಮಾನ ಮಾಡಿ. ದೇವ್ರನ್ನ ನಮ್ಮ ಕೈಲಂತೂ ಆಗಕ್ಕಿಲ್ಲ. ಯಮ್ಮಂತಾಗಿ ಎಣಗಿ ಸುಸ್ತಾಗೋಗ್ಬಿಟ್ಟಿದ್ದೀವಿ ನಾವಂತೂ. ನನ್ನ ಕೈಲಂತೂ ದೇವ್ರನ್ನ ಇವಳ ಹತ್ರ ಎಣಗಕ್ಕೆ ಮಾಡಕ್ಕಂತೂ ಆಯ್ತಾನೆ ಇಲ್ಲ. ಸಾಕಾಗೋಗ್ಬಿಟ್ಟೈತೆ ಜಲ್ಮುಖ ನನಗಂತೂ. ಯಾರಿನ ಎಲ್ಲನೂ ಮಾಡ್ಕೊಂಡು ಕುತ್ಕೋತಾರೆ ಅಂತ ಅನ್ಸಂಗೆ ಆಗೋಗ್ಬಿಟ್ಟೈತೆ. ನೋಡಿ, ನೀವೇನೇ ನಮಗೆ ನ್ಯಾಯ ತೀರ್ಮಾನ ಕೊಡಿ ಅಷ್ಟೇನೇನಿಯ. ಸರಿ ಸರಿ ಆಯಿತು. ಏನೋ ಒಂದು ಮಾತಾಡೋಣ, ಇತ್ಯರ್ಥ ಮಾಡ್ಕೊಳ್ಳಿ. ಕುಂತ್ಕೊಳ್ಳಿ. ಪದ್ದಿ ಎಲ್ಲದ್ಲಪ್ಪ ಇವಳು ನನ್ನ ತಗ್ಲಾಕಿ. ಪದ್ದಿ, ಅಯ್ಯೋ ಮನೆಯಾಳಿ ಇದ್ದಂಗೆ ಇವಳಂತೂ ತಗ್ಲಾಕ ಹೊಂಟೋಯ್ತಳಿ. ನಾನು ಇವ್ರ ಹತ್ರ ನಾನೇನು ನ್ಯಾಯ ತೀರ್ಮಾನ ಮಾಡ್ಕೊಂಡು ಕುಂತ್ಕೊಂಡ್ಲಿ. ಅತ್ತೆ ಮಾಡೋಣ ಕಣತ್ತೆ ಅಂತ ಹೇಳ್ಬಿಟ್ಟು ಹೊಂಟೆ ಹೋದ್ಲಲ್ಲ. ಓ ಬಾ ಭದ್ರಮ್ಮ, ಬಾ ಕುಂತ್ಕ ಬಾ. ನೋಡ್ಬೇಕ ಇಲ್ಲಿ ನನ್ನ ಶತ್ರು. ಅದನ್ನ ಎಲ್ಲ ಊರವ್ರಿಗೆಲ್ಲ ಗೊತ್ತಿರೋದೇನಿಯ. ಅದಕ್ಕೋಸ್ಕರ ಇವಳು ಪರವಾಗಿನ ನೀನು ಮಾತಾಡ್ದು ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇನಿಯ. ಈಗಲೇ ಹೇಳಿದ್ದೀನಿ. ನೋಡು, ಪಂಚಾಯತ್ಗೆ ಅಂತ ಬಂದಾಗ ಭದ್ರಮ್ಮ ಹಂಗೆಲ್ಲನೂ ಮಾಡೋಕ್ಕಾಗಕ್ಕಿಲ್ಲ.
ಇವಾಗ ಇವನ್ ಸಮಸ್ಯೆ ಅಂತ ಹೇಳ್ಬಿಟ್ಟು ಹೇಳಿ ಇವನು ಒಂದು ಮಾತಾಡನಿ ಕುಂತ್ಕೊಂಡು ನಾನು ಈ ಊರಾಗೆ ಮೆಂಬರ್ ಆಗಿವ್ನಿ ಏನೋ ಊರ್ ಸಮಸ್ಯೆ ಅಂತಂದ್ರೆ ನಾನು ಕೇಳಲೇಬೇಕಲ್ವಾ ಮೆಂಬರ್ ಆಗಿತ್ಕೊಂಡು ನನ್ನ ಕರ್ತವ್ಯ. ಸರಿ ಏನಾಯ್ತು ಅಂತ ಹೇಳ್ಬಿಟ್ಟು ಹೇಳಿ ಒಂದೊಂದೇನೆಯ ಮುಂದಕ್ಕೆ ನೀವು ಏನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಸಮಸ್ಯೆಗಳೇನು ಅಂತ ಹೇಳಿ ಮುಂದೆ ಏನೋ ಒಂದು ಮಾಡನಿ. ಪಂಚಾಯತ್ಗೆ ಬಂದ್ಬಿಟ್ರಾ ಬಾರಿ ಬದ್ದಿ ಕುಂತ್ಕ. ನೋಡು ಇವ್ನು ನನ್ನ ಗಂಡ, ನನಗೆ ತಾಳಿ ಕೊಟ್ಟವನೇ ನನ್ನ ಜೊತೆ ಇರಬೇಕು ಅಷ್ಟೇ ಅಲ್ಲ. ಇವಳವಳಲ್ಲ ಇವಳು ಮನೆಯಳಿ ಇವಳು ಇರೋ ಅವಶ್ಯಕತೆ ಇಲ್ಲ ನನಗೆ. ಇವಳು ಅದು ಏನೋವಾಗ ಹೆಂಗೋ ಮದುವೆ ಆಯಿತು ಬುಟ್ಟಾಕ್ರಿ ಅದೆಲ್ಲ ಬೇಕಾಗಿಲ್ಲ. ಎಷ್ಟು ವರ್ಷ ನನ್ನ ಗಂಡನ ಜೊತೆ 10-15 ವರ್ಷ ಗಂಡನ ಜೊತೆ ಜೊತೆಯಾಗೇನಿ ಅವಳೆ. ಇನ್ನೂ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ನನ್ನ ಗಂಡನ ಜೊತೆ ನೈಸ್ ಮಾಡ್ಕೊಂಡು ಓಡಾಡ್ಕೊಂಡು ಅವಳೆ. ಆಮೇಲೆ ಇವಳು ಬಂದಮೇಲೆ ಈ ಮನೆಗೆ ನನಗೆ ಅಧಿಕಾರನೇ ಇಲ್ದಿದ್ದಂಗೆ ಆಗ್ಬಿಟ್ಟೈತೆ. ಎಲ್ಲ ಈ ವಯ್ಯ ಎಲ್ಲ ಚಿಕ್ಕೆಂಟಿ ಅದು ಇದು ಅಂತ ಮಾಡೋದು ಕೊಡೋದು ಬರೀ ಇದೇನೇ ಆಗೋಗ್ಬಿಡ್ತದೆ. ಅದಕ್ಕೇನೆಯ ನನಗೆ ಇವಳು ಮನೆಗಿರೋದು ನನಗೆ ಇಷ್ಟ ಇಲ್ಲ. ಯಾಕಂದರೆ ಎಲ್ಲ ಅಧಿಕಾರ ಇರೋದೆಲ್ಲ ದೊಡ್ಡ ಹೆಂಡ್ತಿಗೆ ನೆನೆಯ. ನನಗೆ ಅಧಿಕಾರ ಇದ್ದ ಮೇಲೆ ಅದು ಹೆಂಗೆ ಇವಳು ಬಂದ್ಬಿಟ್ಟಿಲಿ ಇವಳು ಹೇಳ್ದಂಗೆ ಇದು ಮಾಡ್ಕೊಂಡು ಕುಂತ್ಕೊಳ್ಳೋಕಾಯ್ತದೆ? ನೀವೇ ಹೇಳಿ. ನನಗೆ ಅದಕ್ಕೇನೆಯ ಇದೆಲ್ಲನೂ ಇಷ್ಟ ಇಲ್ಲ. ನಾನು ಹೇಳೋದು ಇಷ್ಟೇ ನೆನೆಯ. ನನಗೇನು ನನಗೆ ಇವಳು ಮನೆಯಿಂದ ಕಳಿಸ್ಬೇಕು. ನಾನು ನನ್ನ ಗಂಡ ನನ್ನ ಮಕ್ಕಳು ಮಾತ್ರ ಮನೆಯಾಗೆ ಆರಾಮಾಗಿರಬೇಕು. ನನಗೆ ವ್ಯವಹಾರ ಎಲ್ಲನೂ ಸಂದಾಗ ಗೊತ್ತು. ಇರಲಿ ಇಲ್ದಿರ್ಲಂಗಿರಲಿ ನಾನು ವ್ಯವಹಾರನ ಚೆನ್ನಾಗೇನೇ ಮಾಡ್ಕೊತೀನಿ ಅಷ್ಟೇನೆಯ. ನಮ್ಮ ಯಜಮಾನಪ್ಪ ನನ್ನ ಜೊತೆಗೆ ಇದ್ಕೊಂಡು ಮುಂದಕ್ಕೆ ಹೋಯ್ತಿರ್ಬೇಕು ನಮ್ಮ ಸಂಸಾರ. ಇವಳಂತೂ ಇರ್ಕೊಡ್ದು ನಮ್ಮ ಮನೆಗೆ. ಇವಳಿಂದ ನಮ್ಮ ಮನೆ ಫುಲ್ಲು ಕಿರಿ ಉಂಟಾಗೋಗ್ಬಿಟ್ಟೈತೆ. ನೋಡ್ಬೇಕಾ ನಾನು ಹೇಳೋದು ಇಷ್ಟೇ ನೀನು. ನಾನು ಅವಾಗ ಮದುವೆ ಆಯ್ತೀನಿ ಅಂತೇನು ಕುಣಿತಿರ್ಲಿಲ್ಲ. ಅಯ್ಯೋ ನನ್ನ ಗಂಡಂಗೆ ಏನು ಮಕ್ಕಳಾಗಿಲ್ಲ ಮದುವೆ ಮಾಡ್ಕೊಳಂಗಿದ್ರೆ ಮಾಡ್ಕ ಹಂಗೆ ಹಿಂಗೆ ಅಂತ ಹೇಳೋದು. ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಮಾಡ್ಕೊಂಡೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇವಳೇನೇನಿಯ ಬಸ್ರಿ ಆದ್ಲು. ಇವಳು ಬಸ್ರಿ ಆಗಿದ ತಕ್ಷಣ ಆವಾಗಿಂದ ನನ್ನ ಮೇಲೆ ದ್ವೇಷ ಶುರು ಮಾಡ್ಕೊಂಡ್ಳು. ಇಲ್ಲ ನೀನು ನನ್ನ ಗಂಡನ ಬಿಟ್ಟು ಹೋಗು ಹಂಗೆ ಹಿಂಗೆ ಅಂತ ಶುರು ಮಾಡ್ಕೊಂಡ್ಳು. ಆಮೇಲೆ ನಮ್ಮ ಯಜಮಾನಪ್ಪ ಹಿಂಗೆಲ್ಲ ತಾಳಿ ಕಟ್ಬಿಟ್ಬಿಟ್ರೆ ಮರ್ಯಾದೆ ಇರ್ತದ ಹಂಗೆ ಹಿಂಗೆ ಬೇಡ ಸುಮ್ಕಿರು ಅಂತೇಳ್ಬಿಟ್ಟು ನಮ್ಮ ಯಜಮಾನಪ್ಪ ತೆಗೆದಿದ್ದಕ್ಕೆ ನಿಂಗೆ ಅವಳೇ ಮುಖ್ಯ ಆದ್ಲ ಮತ್ತು ಇಲ್ಲಿಂದ ಹೊಂಟೋಗು ಹಂಗೆ ಹಿಂಗೆ. ಅವಾಗ ಪಂಚಾಯತಿ ಎಲೆಕ್ಷನ್ಗೆ ಬೇರೆ ನಿಂತ್ಕೊಂಡಿದ್ಲು ಗೆಲ್ತಿದ್ಲು. ನೋಡು ಹೋಯ್ತಿರೋ ಹಂಗೆ ಹಿಂಗೆ ಈ ಊರಾಗೆಲ್ಲ ಈಗ ನಂದೇ ನಡೆಯೋದು ಊರು ಬಿಟ್ಟು ಹೋಗ್ರಿ ಅಂತೇಳ್ಬಿಟ್ಟು ಹೇಳಿದ್ಲು. ನಾನು ಪಂಚಾಯತಿನಾಗ ಸೋತಿದ್ದೀನ ನೀವು ಬರೀವ್ರಂತ ಅಲ್ಲಿ ಗಂಟ ಬರಬೇಡ್ರಿ ಅಂತ ಏನೇನೋ ಹೇಳ್ಬಿಟ್ಟು ತಗೊಟ್ಬಿಟ್ಲು ನಮ್ಮನ್ನಂತಂದ್ವಿ. ನಾವು ಅದಕ್ಕೆ ಸರಿ ಬಿಡು ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಇವರು ಇನ್ನು ಕಿತ್ತಾಟಗಳು ಆಯ್ತವೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೂ ಇಲ್ಲೂ ಎರಡು ಕಡೆನೂ ಇರೋರು ಒಂದು ಸ್ವಲ್ಪ ದಿನ. ಆಮೇಕಿಂದ ಇವ್ರ ಮಗಳು ಬಸ್ರಿ ಆದಮೇಲೆ ಹಂಗೆ ಹಿಂಗೆ ಏನೋ ಮಾತಾಡಿದ್ಲು. ಸರಿ ಅಂತೇಳ್ಬಿಟ್ಟು ಇವ್ರು ನನ್ನ ಜೊತೆನೇ ಇದ್ದರು. ಈಗ ನೋಡಿದ್ರೆ ಈಗ ಎಲೆಕ್ಷನಾಗ ಸೋತಿದ್ದಕ್ಕೆ ನಾವು ಬಂದ್ವಿ. ನಾವೇನು ಬೇಕಂತೇನೂ ಬರಲಿಲ್ಲ. ಎಲೆಕ್ಷನಾಗ ಸೋತ್ಲಲ್ಲ ಹಂಗೇನಿಯ ಬಂದ್ವಿ. ಈಗ ನೋಡಿದ್ರೆ ಇಲ್ಲ ನೀವು ಇರಬೇಡ್ರಿ ನಮ್ಮ ಯಜಮಾನಪ್ಪನ ಬಿಟ್ಟು ನೀನು ಹೊಂಟೋಗು ಅಂತ ಕುಂತ್ಕೊಂಡ್ರೆ ಅಲ್ಲ ಜೇಕ ನೀನೇ ಹೇಳು ನಾವು ಎಲ್ಲಿಗೆ ಹೋಗೋಣ? ನನ್ನ ಮಗಳವಳೆ ಇನ್ನೂ ಮದುವೆ ಆಗಿಲ್ದಿರ ಮಗಳವಳೆ ನಾನು ಎಲ್ಲಿಗೆ ಹೋಗಲಿ? ಮದುವೆ ಆಗಿರ್ದಿರ ಮಗಳವಳೆ ಅಂತಂದಿದ ತಕ್ಷಣ ಏನಿಯಾ ಇದು ಮಾಡೋಕ್ಕಾಯ್ತದ ಬಿಟ್ಬಿಟ್ಟು ಇದು ಮಾಡೋಕ್ಕಾಯ್ತದ? ಒಂದು 10-20 ಕೊಡ್ತೀನಿ ತಗೊಂಡು ಹೊಂಟೋಗ್ಲಿ ಬಿಡು. ನಾನು ಈಗಲೇ ಹೇಳಿದ್ದೀನಿ ನೋಡು. ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಎಲ್ಲಿಗೆ ಹೋದ್ರೂ ನನ್ನ ಪರನೇನಿಯೇ ನ್ಯಾಯ ಇರೋದು. ನ್ಯಾಯ ನನ್ನ ಪರ ಬಿಟ್ಟು ಬೇರೆ ಪರ ಅಂತಂದರೆ ಇಲ್ಲವೇ ಇಲ್ಲ, ನನ್ನ ಪರನೇ ಇರೋದು. ಅದಕ್ಕೆ ನಾನು ಹೇಳೋದು ಇಷ್ಟೇ ನೀನಿಯ ನನಗೇನು ನನ್ನ ಗಂಡ ನನ್ನ ಜೊತೆ ಇರಬೇಕು. ಇವಳಂತೂ ನಮ್ಮ ಮನೆಗೆ ಇರಬಾರ್ದು ನಂಗೆ ಅಷ್ಟೇ ಏನಿಯ. ಇವಳು ಸವಾಸ ನನಗಂತೂ ಬೇಡವೇ ಬೇಡ. ಅಣ್ಣ ನೀನೇನು ಹೇಳ್ತೀಯಣ್ಣ ಇದಕ್ಕೆ? ಇವಾಗ ನಿನಗೆ ಯಾರು ಬೇಕು ಅಂತ ಅನ್ನಿಸ್ತದೆ? ನೀನು ಯಾರ ಜೊತೆ ಇರಬೇಕು ಅಂತ ಅನ್ನಿಸ್ತದೆ? ನಿನ್ನ ಅಭಿಪ್ರಾಯ ಏನು? ನೋಡ್ಬೇಕ ಇಬ್ರು ಹೆಂಡ್ತಿರು ನಂಗೆ ಎಳ್ಕೊಂಡು ಇದ್ದಂಗೆ ಏನಿಯ. ನಂಗೆ ದೊಡ್ಡ ಹೆಂಡತಿ ಮೇಲು ಚಿಕ್ಕ ಹೆಂಡತಿ ಇದು ಅಂತ ನಂಗೆ ಅದೆಲ್ಲ ಇಲ್ಲ. ಇಬ್ರಿಗೂ ನಂಗೆ ಮೋಸ ಮಾಡೋಕೆ ಇಷ್ಟ ಇಲ್ಲ. ನನಗೆ ಅವತ್ತಿಂದನೂ ಅಷ್ಟೇ ಏನಿಯ. ನಂಗೆ ಯಾರಿಗೂ ಮೋಸ ಗೀಸ ಮಾಡೋಕ್ಕೆ ಬಿಡೋಕ್ಕೆ ಅದೆಲ್ಲ ನಂಗೆ ಇಷ್ಟ ಆಗೋಕ್ಕಿಲ್ಲ. ನನಗೆ ಏನಕ್ಕೆ ಮೋಸ ಗೀಸ ಅಂತ ಎಲ್ಲನೂ ಮಾಡಬೇಕು? ಅದರಿಂದ ಏನು ಪ್ರಯೋಜನ? ಮೋಸ ಮಾಡ್ಕೊಂಡು ಕುಂತ್ಕೊಳ್ಳೋದ್ರಿಂದ ನಂಗೆ ಹಂಗೆಲ್ಲ ಮೋಸ ಗೀಸ ಮಾಡೋದು ಅದು ಇದು ಅಂತೆಲ್ಲ ಇಷ್ಟನೂ ಆಗೋದು ಇಲ್ಲ ನನಗೆ. ಅದಕ್ಕೇನೆಯ ನನಗೇನು ಇಬ್ರಿಗೂ ನ್ಯಾಯ ಸಿಗ್ಬೇಕಷ್ಟೇ ಏನಿಯ. ನನಗೆ ಇಬ್ರು ಅಂದ್ರೂ ಇಷ್ಟನೇನಿಯ. ಈ ಭದ್ರಮ್ಮ ಇಬ್ರು ಮಕ್ಕಳವ್ರೆ ನಮ್ಗೆ ಅವ್ರಂದ್ರೂ ಇಷ್ಟನೇನಿಯ. ಚಿಕ್ಕ ಹೆಂಡ್ತಿಗೆ ಒಬ್ಳು ಮಗಳವಳೆ ಅವಳಿಗೂ ನೀ ಆಗಕ್ಕೆ ನನಗೂ ಇಷ್ಟ ಇಲ್ಲ. ಇವಳಂದ್ರೂ ಇಷ್ಟನೇನಿಯ. ನನಗೆ ಇಷ್ಟು ಬಿಟ್ರೆ ನನಗೆ ಇನ್ನೇನು ಇಲ್ಲ. ಒಬ್ರ ಜೊತೆಗಿದ್ದು ಒಬ್ರನ್ನ ಬಿಟ್ಬಿಡ್ಬೇಕು ಅದೆಲ್ಲ ಏನೂ ಇಲ್ಲ ಕಣಕ್ಕ. ಇಬ್ರ ಜೊತೆ ಬಾಳ್ವೆ ಮಾಡ್ಕೊಂಡು ಹೋಗ್ಬೇಕು ನನಗೂ. ನನ್ನ ತಂಗಿಗೆ ಎಲ್ಲೋ ನ್ಯಾಯ ಕುಡ್ದಷ್ಟೇ ಏನಿಯ. ನನ್ನ ತಂಗಿ ಏನು ಅಷ್ಟೊಂದು ಸುಲಭ ಬಿಟ್ಬಿಟ್ಟವಳ ನನ್ನ ತಂಗಿ? ಅದೆಲ್ಲ ನಮಗೆ ಬೇಕಾಗಿಲ್ಲ. ನೋಡಿ ನೀವದು ಏನು ಹೇಳ್ತೀರೋ ಹೇಳಿ. ತಲೆನಾಗೆ ನ್ಯಾಯ ಇಟ್ಕೊಂಡು ಹೇಳಿ. ಈಗ ನ್ಯಾಯದ ಪ್ರಕಾರ ಅಂತ ಹೋದ್ರೆ ಎಲ್ಲನೂ ನೀನು ಸಾಕ್ಷಿ ಗೀಕ್ಷಿಯಿಂದ ಹಿಡಿದು ಎಲ್ಲನೂ ಪಾಸಿಟಿವ್ ಇರೋದು ನನ್ನ ತಂಗಿಗೆ ನೆನೆಯ. ಯಾಕಂದ್ರೆ ಮೊದಲನೇ ಹೆಂಡತಿ ಎಲ್ಲ ಅಧಿಕಾರನೂ ಅವಳಿಗೆ ನೆನೆಯ ಇರೋದು. ಅದೇ ಗೊತ್ತಾಯ್ತದೆ. ಈಗ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಈಗ ಮದುವೆ ಮಾಡ್ಕೊಂಡಿದ್ದಾಗೋಯ್ತು ಏನೋ. ಈಗ ಹೊಸದಾಗ ಮದುವೆ ಮಾಡ್ಕೊಂಡಿದ್ರೆ ಅದೊಂಥರ ಇರೋದು. ಈಗ ಹೊಸದಾಗೂ ಏನು ಮದುವೆ ಮಾಡ್ಕೊಂಡಿಲ್ಲ. ಆಗ್ಲೇನೇ ಮದುವೆ ಮಾಡ್ಕೊಂಡು ವರ್ಷಗಳೇನೇ ಆಗೋಗ್ಬಿಟ್ಟೈತಿ. ಮಕ್ಕಳೇ ಮದುವೆಗಳು ಮಾಡ್ಕೊಂಡವ್ರೆ. ಈ ಟೈಮಾಗೆ ಕಿತ್ತಾಟ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡಿದ್ರೆ ಆಗಲ್ಲ. ಭದ್ರಮ್ಮ ನಾನು ಹಿಂಗೆ ಹೇಳ್ತೀನಿ ಕೇಳಿಸ್ಕ. ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಇನ್ನೇನು ಅವಳು ಮಗಳವಳೆ. ಮದುವೆ ಮಾಡಿ ಕಳಿಸಿದ ತಕ್ಷಣ ಇನ್ನೇನಾಯ್ತದೆ? ಮದುವೆ ಮಾಡಿ ಕಳಿಸು. ಇನ್ನೇನು ಇವಳು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋನು ಮನೆಗೆ ಇದ್ಕೊಂಡು ಹೋಗಿ. ಈಗ ಬಿಟ್ಬಿಟ್ಟಂತೂ ಕಳ್ಸೋಕ್ಕಾಯ್ತದ? ಎರಡನೇ ಹೆಂಡ್ರು ಅಂತ ಹೇಳ್ಬಿಟ್ಟು ಹೇಳು.
ಕಳಿಸ್ಬೇಕು. ಅವಳು ಎರಡನೇ ಹೆಂಡತಿ ಕಳಿಸ್ಬೇಕು ಅಷ್ಟೇನಿಯ. ಕಳಿಸ್ಲಿಲ್ಲ ಅಂತಂದರೆ ನಾನೇ ಒದ್ದು ಈಚೆ ಕಡೆ ಕೊಡಿಸ್ತೀನಿ. ಇವಳಿಗೆ ಏನು ಕೊಡ್ಬೇಕು ಹೇಳಿದ್ನಲ್ಲ, ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನೇನೇ ಹೇಳಿದ್ನಲ್ಲ, ಕಾಸು ಗೀಸು ಎಲ್ಲನೂ ಕೊಡ್ತೀನಿ, ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ. ಆದರೆ ಇವಳಂತೂ ಮನೆಯಾಗ ಇರಬಾರ್ದು ಅಷ್ಟೇ. ನಾನು ಇಷ್ಟೇ ಏನಿಯ ಕೇಳೋದು. ಅಕ್ಕ, ನಾನು ಈ ಇದ್ರಾಗೆ ಈ ವಯಸ್ಸಾಗೈತೆ ನನಗೆ, ನಾನು ನನ್ನ ಮಗಳನ್ನ ಮದುವೆ ಆಗದಿರೋ ಮಗಳನ್ನ ಕರ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ? ನೀನೇ ಹೇಳು. ನನ್ನ ಮಗಳು ಏನು ಸುಮ್ಮನೆ ಇರ್ತಾಳ? ನನ್ನ ಮಗಳಿಗೂ ಅಪ್ಪ ಅಂತ ಕೇಳಲ್ವ ಯಾರಾದ್ರೂ? ಎಲ್ಲ ಮಾನ ಮರ್ಯಾದೆ ಹೋಗೋಕ್ಕಿಲ್ವ ನಂದು? ನಾನು ಹಂಗೆ ಎಲ್ಲನೂ ನಮ್ಮ ಯಜಮಾನಪ್ಪನ ಬಿಟ್ಬಿಟ್ಟು ಹೋಗೋಕ್ಕೆ ನಾನಂತೂ ರೆಡಿ ಇಲ್ಲ ಕಣಕ್ಕ. ನಾನಂತೂ ಹೋಗೋದಿಲ್ಲ. ಅಲ್ಲ ಮೀ, ಇಬ್ಬರಾಗ ಒಬ್ರು ಸೋಲಿಲ್ಲ ಅಂತಂದರೆ ಹೆಂಗೆ ಹೇಳು? ಇಬ್ರು ಒಬ್ರು ಹೋಗ್ಬೇಕು, ಒಬ್ರು ಇರಬೇಕು ಅಂತಂದರೆ ನೋಡೋಣ. ನೀವೇನಿ ಏನೋ ಒಂದು ಹೇಳ್ರಿ. ನೋಡಿ, ಇಬ್ರೆಂಟರು ಬೇಕು ಅಂತ ಹೇಳ್ತೀರಾ. ನಿಮ್ಮ ಇಬ್ರೆಂಟರಿಗೂ ಹೊಸಿ ಹೇಳಿ, ಹಿಂಗೆ ಸಮಾಧಾನ ಮಾಡ್ಕೊಂಡು ಇರ್ರಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳಿ. ನಾನು ಅದನ್ನೇ ಹೇಳ್ತಿದ್ದೀನಿ, ಇಬ್ರಿಗೂ ಹೇಳ್ತಿದ್ದೀನಿ. ಇವಳು ನಾನು ಚಿಕ್ಕವಳು ಒಪ್ಕೊಂಡವಳೆ. ಸರಿ ಬಿಡಿ, ನೀವು ಹೇಳ್ದಂಗೆ ಆಯ್ತು, ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತೀನಿ, ಹಂಗನೋ ಕಷ್ಟನೋ ಸುಖನೋ ಅಂತ ಇವಳೇನೋ ಹೇಳ್ತಾಳೆ. ಆದರೆ ಇವಳು ರೆಡಿ ಇಲ್ವಲ್ಲ, ಇವಳು ಕೇಳೋಕೆ ರೆಡಿ ಇಲ್ವಲ್ಲ. ಟಾಮ್ ಟೂಮ್ ಅಂತ ಹೇಳ್ತಾಳಲ್ಲ. ಯಾವುದಕ್ಕೂ ರೆಡಿನೇ ಇಲ್ಲ. ಈ ಬದ್ರಿಯಿಂದನೇ ಇಷ್ಟೆಲ್ಲ ಆಯ್ತಿರೋದು. ಈ ಬದ್ರಿ ಒಬ್ಳು ಒಪ್ಕೊಂಡಿದ್ರೆ ಕಣಕ್ಕ ನಮ್ಗೆ ಇಷ್ಟೊಂದು ಪ್ರಾಬ್ಲಮ್ ಏನೇ ಆಯ್ತಿರಲಿಲ್ಲ. ಈ ಬದ್ರಿ ಹಂಗೆಲ್ಲ ಒಪ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ಅಯ್ಯೋ, ಇವಳೊಂಥರ ವಿಚಿತ್ರದ ಮನುಷ್ಯ ಇವಳಂತೂ. ಹಂಗೆಲ್ಲ ಒಪ್ಕೊಂಡಿದ್ರೆ ಹೆಂಗಿರೋದು ಇವಳು? ಒಪ್ಕೊಳ್ಳೋದಿಲ್ಲ ಅವಳು. ಇವತ್ತಿಗೂ ಅವಳು ಒಪ್ಕೊಳ್ಳಲ್ಲ, ಮುಂದಕ್ಕೂ ಒಪ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ತಾನೇ ನೀವು ಅದು ಏನು ನ್ಯಾಯ ಹೇಳ್ತಿರೋ ಹೇಳ್ಬಿಡಿ. ಅದಾಗ ಅದನ್ನೇ ಅದ್ರ ಪ್ರಕಾರ ಏನೇ ನಡ್ಕೊಂಡು ಹೋಯ್ತೀವಿ ಅಷ್ಟೇ. ನಾನಂತೂ ಏನು ನ್ಯಾಯ ಹೇಳಿದ್ರು ನಾನಂತೂ ಅವಳನ್ನಂತೂ ಮನೆಗೆ ಇರಿಸ್ಕೊಳಕ್ಕಿಲ್ಲ. ನಾನು ಪೊಲೀಸ್ ಸ್ಟೇಷನ್ಗೆ ಬೇಕಾದ್ರೆ ಹೋಗಿ ನನಗೆ ಗೊತ್ತಿಲ್ಲದಂಗೆ ಮದುವೆ ಮಾಡ್ಕೊಂಬಿಟ್ಟು ಬಂದವನೇ ಅಂತ ಹೇಳ್ಬಿಟ್ಟು ಅವಳು ಈಚೆ ಕಡೆ ಕಳಿಸ್ತೀನಿ, ಇಲ್ಲ ಇವನು ಜೈಲಿಗೆ ಹಾಕಿಸ್ತೀನಿ ಅಷ್ಟೇ.